ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಬಸರಿಕಟ್ಟೆ ಅಂತ. ಕನ್ನಡದ ಹಾರರ್ ಮೂವಿ ಇದು. 2 ವರ್ಷಗಳ ಹಿಂದೆ ಈ ಮೂವಿ ಬಂದಿದೆ. ಬಟ್ ಯಾರಿಗೂ ಕೂಡ ಈ ಮೂವಿ ಬಗ್ಗೆ ಗೊತ್ತಿಲ್ಲ. ನಮ್ಮ ಕನ್ನಡಕ್ಕಿಂತ ಜಾಸ್ತಿ ಬೇರೆ ಲ್ಯಾಂಗ್ವೇಜಲ್ಲಿ ಈ ಮೂವಿ ಸಕ್ಸಸ್ ಆಗಿದೆ. ತುಂಬಾ ಜನ ಈ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ರು. ನಿಜವಾಗ್ಲೂ ಮೂವಿ ಸಖತ್ತಾಗಿದೆ. ನಿಮಗೆ ಹಾರರ್ ಇಷ್ಟ ಆದರೆ ಖಂಡಿತವಾಗಿ ಈ ಮೂವಿ ಕೂಡ ಇಷ್ಟ ಆಗುತ್ತೆ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕಥೆಗಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಂದು ಊರಿನ ಜ್ಯೋತಿಷಿ ಹಾಗೆ ಆ ಊರಿನ ಜನರು ಸೇರಿ ಒಂದು ಬಾಕ್ಸ್ ಅನ್ನ ಎಲ್ಲೋ ಬಿಸಾಡ್ಲಿಕ್ಕೆ ತಗೊಂಡೋಗ್ತಿರೋದನ್ನ ತೋರಿಸ್ತಾರೆ. ಅದು ಮಧ್ಯರಾತ್ರಿಯಲ್ಲಿ. ಆಕ್ಚುಲಿ ಆ ಮಂತ್ರವಾದಿ ಒಂದ್ ರೀತಿ ರೀಚೋಲ್ ಮಾಡಿ ಆ ಬಾಕ್ಸ್ ನ ಜನರೊಟ್ಟಿಗೆ ತಗೊಂಡೋಗಿ ಒಂದು ನದಿಗೆ ಹೋಗಿ ಬಿಸಾಡ್ತಾನೆ. ಆದ್ರೆ ಆ ಬಾಕ್ಸ್ ಅಲ್ಲಿ ಏನಿದೆ ಅದರ ಕಥೆನಂತ ನಮಗೆ ತೋರಿಸಲ್ಲ. ಅಂಡ್ ಇದಿಷ್ಟು ಕಥೆಯನ್ನ ಒಬ್ಬ ವ್ಯಕ್ತಿ ಒಂದು ಬುಕ್ ಅಲ್ಲಿ ಓದ್ತಿರ್ತಾನೆ. ಅಂಡ್ ಅವನ ಬಗ್ಗೆ ಕೂಡ ನಮಗೆ ಮುಂದೆ ಗೊತ್ತಾಗುತ್ತೆ. ಅದಾದ ನಂತರ ಮೂವಿ ಸೀದಾ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ನಮಗೆ ವಿಜಯ್ ಹೆಸರಿನ ಒಬ್ಬ ಇಂಜಿನಿಯರ್ನ ತೋರಿಸ್ತಾರೆ. ಅವನು ಅದೇ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾನೆ. ಅದು ಆ ಊರಲ್ಲಿರುವ ಒಂದು ಬ್ರಿಡ್ಜ್ ಅನ್ನ ರಿಪೇರ್ ಮಾಡ್ಲಿಕ್ಕೋಸ್ಕರ. ಅಲ್ಲಿ ಅವನಿಗೆ ವೇಣು ಹೆಸರಿನ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಿರ್ತಾನೆ. ವೇಣು ಹೇಳ್ತಾನೆ, ಇದೇ ಊರಲ್ಲಿ ಮುಸ್ತಫಾ ಹೆಸರಿನ ವ್ಯಕ್ತಿಯ ಒಂದು ಕ್ವಾರಿ ಇದೆ. ಅವನು ಇಲ್ಲಿಗಲ್ ಆಗಿ ಬಿಸ್ನೆಸ್ ಮಾಡ್ತಿದ್ದಾನೆ. ಅವನ ಟ್ರಕ್ಗಳು ಇದೇ ಬ್ರಿಡ್ಜ್ ಮೇಲೆ ಆವಾಗ ತಿರುಗೋ ಕಾರಣ ಈ ಬ್ರಿಡ್ಜ್ ಡ್ಯಾಮೇಜ್ ಆಗಿದೆ ಅಂತ. ಅನಂತರ ವೇಣು ಸೀದಾ ಈ ವಿಜಯ್ನ ಅವನ ಮನೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಅವನಿಗಂತ ಗವರ್ಮೆಂಟ್ ಅವರು ಕೊಟ್ಟಂತ ಮನೆ ಕರ್ಕೊಂಡು ಹೋಗ್ತಾರೆ. ಅವನು ಹೋಗೋಷ್ಟರಲ್ಲಿ ಅವನ ಇಡೀ ಫ್ಯಾಮಿಲಿ ಆ ಮನೆಗೆ ರೀಚ್ ಆಗಿರ್ತಾರೆ. ಇವಾಗ ಅವರ ಫ್ಯಾಮಿಲಿಯ ಇಂಟ್ರೊಡಕ್ಷನ್ ನಿಮಗೋಸ್ಕರ. ಇದು ಅವನ ಹೆಂಡತಿ ನಿತ್ಯ ಹಾಗೆ ಮಗು ಅರುಣ್ ಅಂತ. ಆದ್ರೆ ಅರುಣ್ ಅವರಿಬ್ಬರ ಸ್ವಂತ ಮಗ ಅಲ್ಲ. ಅರುಣ್ ಆಕ್ಚುಲಿ ನಿತ್ಯಳ ಅಕ್ಕನ ಮಗ ಆಗಿದ್ದ. ಅರುಣ್ನ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ಇಂದ ಸತ್ತೋದ ಕಾರಣ ಆವತ್ತಿಂದ ಅರುಣ್ನ ಇವರಿಬ್ಬರೇ ನೋಡ್ಕೋತಿದ್ರು. ಎನಿವೆ ಹೀಗೆ ಎಲ್ಲ ಕೂಡ ಕರೆಕ್ಟ್ ಆಗಿ ಹೋಗ್ತಿರುತ್ತೆ. ಹೀಗಿರುವಾಗ ಒಂದಿನ ವೇಣು ವಿಜಯನ ಕೆಲಸಕ್ಕೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಅವನ ಮನೆಗೆ ಬರ್ತಾನೆ. ಹಾಗೆ ಎಲ್ಲ ಸೇರಿ ತಿಂಡಿ ಮಾಡ್ತಿರುವಾಗ ವಿಜಯ್ಗೆ ಅವನ ವರ್ಕರ್ಸ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಅವರೊಂದು ಶಾಕಿಂಗ್ ವಿಷಯ ಹೇಳ್ತಾರೆ. ಅದೇನಪ್ಪ ಅಂದ್ರೆ, ಕೆಲಸ ಮಾಡ್ತಿರುವಾಗ ನಮ್ಗೆ ಆ ನದಿ ಕೆಳಗೆ ಒಂದು ಬಾಕ್ಸ್ ಸಿಕ್ಕಿದೆ, ತುಂಬಾ ವಿಚಿತ್ರವಾಗಿದೆ, ಈ ಕೂಡಲೇ ಬನ್ನಿ ಅಂತ. ಸರಿ ಅಂತ ವೇಣು ಹಾಗೆ ವಿಜಯ್ ಇನ್ನೇನು ಅಲ್ಲಿಂದ ಹೊರಡ್ಬೇಕು. ಆವಾಗ ನಿತ್ಯ ಹೇಳ್ತಾಳೆ, ನಾನು ಕೂಡ ಬರ್ತೇನಂತ. ವಿಜಯ್ ಮೊದಲಿಗೆ ಬೇಡ ಅಂತಾನೆ. ಆಮೇಲೆ ವೇಣು ಕನ್ವಿನ್ಸ್ ಮಾಡಿ ಎಲ್ಲರೂ ಕೂಡ ಅಲ್ಲಿಂದ ಸೀದಾ ಆ ಬಾಕ್ಸ್ ಸಿಕ್ಕಿರುವ ಜಾಗಕ್ಕೆ ಹೋಗ್ತಾರೆ. ಆದ್ರೆ ಆ ಬಾಕ್ಸ್ ಓಪನ್ ಮಾಡೋಕ್ಕಿಂತ ಮುಂಚೆ ಈ ವೇಣು ವಿಜಯ್ ಹಾಗೆ ಎಲ್ಲರೂ ಕೂಡ ಒಂದ್ ರೌಂಡ್ ಮಾತುಕತೆ ಮಾಡ್ತಾರೆ. ಇಫ್ ಇನ್ ಕೇಸ್ ಇದ್ರೊಳಗೆ ಖಜಾನೆ ಇದ್ರೆ ನಾವೆಲ್ಲರೂ ಶೇರ್ ಮಾಡ್ಕೊಳ್ಳುವಂತ. ಅದಕ್ಕೆ ವಿಜಯ್ ಯಾವುದೇ ರೀತಿಯಾಗಿ ಸಪೋರ್ಟ್ ಮಾಡಲ್ಲ. ಅವನು ಎಲ್ಲರಿಗೂ ಕೂಡ ಬೈತಾನೆ. ಇಫ್ ಇನ್ ಕೇಸ್ ಖಜಾನೆ ಇದ್ರೆ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕಂತ. ಅವರು ಅದೇ ಕೂಡಲೇ ಆ ಬಾಕ್ಸ್ ಅನ್ನ ಓಪನ್ ಮಾಡ್ತಾರೆ. ಅಂಡ್ ಬಾಕ್ಸ್ ಅನ್ನ ಓಪನ್ ಮಾಡಿದ ಕೂಡಲೇ ಅವರೆಲ್ಲರ ಎಕ್ಸ್ಪೆಕ್ಟೇಷನ್ಗೂ ಮೀರಿದಂತ ಒಂದು ಶಾಕಿಂಗ್ ವಿಷಯ ಅಲ್ಲಿ ಕಾದಿತ್ತು. ಯಾಕಂದ್ರೆ ಅಲ್ಲಿ ಯಾವುದೇ ಖಜಾನೆ ಇರಲಿಲ್ಲ, ಬದಲಾಗಿ ಒಂದು ಸ್ಕೆಲೆಟನ್ ಇತ್ತು. ಅದು ಒಬ್ಬ ಸಣ್ಣ ಮಗುದು. ವಿಚಿತ್ರ ಏನಪ್ಪಾ ಅಂದ್ರೆ, ಆ ಸ್ಕೆಲೆಟನ್ ನ ತಲೆ ದೊಡ್ಡದಾಗಿದ್ರೆ ದೇಹ ತುಂಬಾನೇ ಚಿಕ್ಕದಾಗಿತ್ತು. ನೋಡ್ತಿದ್ರೆ ಅದ್ಯಾವುದೋ ಒಬ್ಬ ರಾಕ್ಷಸ ಮಗುವಿನ ಸ್ಕೆಲೆಟನ್ ತರ ಇತ್ತು. ಆವತ್ತಿಗೆ ಅಲ್ಲಿ ಆ ಊರಿನ ಪೊಲೀಸರು ಕೂಡ ಬಂದು ಈ ವಿಜಯ್ನ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ವಿಜಯ್ ಆಗಿದ್ದ ಎಲ್ಲಾ ವಿಷಯನ ಕೂಡ ಪೊಲೀಸರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅನಂತರ ಪೊಲೀಸರು ಆ ಸ್ಕೆಲೆಟನ್ ತಗೊಂಡು ಅದರ ಮೇಲೆ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಈ ಎಲ್ಲಾ ದೃಶ್ಯವನ್ನ ದೂರದಲ್ಲಿ ನಿಂತು ಒಬ್ಬ ಹುಡುಗ ಅದನ್ನ ರೆಕಾರ್ಡ್ ಮಾಡ್ತಿರ್ತಾನೆ. ಅನಂತರ ಆ ರೆಕಾರ್ಡ್ನ ತಗೊಂಡೋಗಿ ಚನ್ನ ಹೆಸರಿನ ಒಬ್ಬ ವ್ಯಕ್ತಿ ಕೊಡ್ತಾನೆ. ಈ ಚನ್ನ ಬೇರೆ ಯಾರು ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬುಕ್ ಮೂಲಕ ಕಥೆನೆಲ್ಲ ಓದ್ತಿದ್ದಂತ ಹೇಳಿದೆ ನೋಡಿ, ಅದೇ ಚನ್ನ ಇವನು. ಸೊ ಅವನಿಗೆ ಆ ಸಿಕ್ಕಂತ ಬಾಕ್ಸ್ ಆಗಿ ಅದರೊಳಗಿನ ಸ್ಕೆಲೆಟನ್ ಕಂಡು ಆ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದ ಎಲ್ಲಾ ಕತೆ ಕೂಡ ನಿಜ ಅಂತ ಅವನಿಗೆ ಸ್ಟಾರ್ಟ್ ಆಗಿ ಅವನು ಮತ್ತೆ ಪುನಃ ಮನೆಗೆ ಬಂದು ಆ ಬುಕ್ ನ ಓದೋಕೆ ಸ್ಟಾರ್ಟ್ ಮಾಡ್ತಾನೆ. ಅನಂತರ ಸೀನ್ ಸೀದಾ ಆ ಕಡೆಯಿಂದ ಈ ಕಡೆ ವಿಜಯ್ ಆಗಿ ನಿತ್ಯ ಮನೆಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಿತ್ಯ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ ಅವಳ ಗಮನ ಮನೆ ಹೊರಗಡೆ ಹೋಗುತ್ತೆ. ನೋಡಿದ್ರೆ ಮನೆಯ ಗಾರ್ಡನ್ ಅಲ್ಲಿ ಯಾವುದೋ ಒಂದು ಹೆಂಗಸು ನಿಂತು ಅಬ್ಸರ್ವ್ ಮಾಡೋದನ್ನ ಇವಳು ನೋಡ್ತಾಳೆ. ಇವಳು ಅದೇ ಕೂಡಲೇ ಹೊರಗೋಗಿ ಚೆಕ್ ಮಾಡ್ತಾಳೆ. ಬಟ್ ಅಲ್ಲಿ ಯಾರು ಕೂಡ ಇದಿರೋದಿಲ್ಲ. ಹಾಗೆ ಅದರ ನೆಕ್ಸ್ಟ್ ಡೇ ಅವಳು ಸ್ವತಃ ಅಂದ್ರೆ ಆ ಹೆಂಗಸು ಸ್ವತಃ ಇವಳ ಮನೆ ಒಳಗಿನೇ ಪ್ರತ್ಯಕ್ಷ ಆಗ್ತಾಳೆ. ಆವಾಗ ವಿಜಯ್ ಹೇಳ್ತಾನೆ, ಈ ಹೆಂಗಸು ಹೆಸರು ಶಾಂತ ಅಂತ. ಇವಳು ಬೇರೆ ಯಾರು ಅಲ್ಲ, ಕೆಲಸಕ್ಕಂತ ನಾನೇ ಅಪಾಯಿಂಟ್ ಮಾಡಿದಂತ ಒಬ್ಬ ಮಹಿಳೆ ಅಂತ. ಅದಕ್ಕೆ ನಿತ್ಯ ಕೇಳ್ತಾಳೆ, ನಿನ್ನೆಷ್ಟೇ ನೀವು ಇಲ್ಲಿ ಬಂದಿದ್ರಲ್ಲ, ಯಾಕೆ ಹೋದ್ರಿ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಿನ್ನೆ ನಾ ಇಲ್ಲಿ ಬಂದಿದ್ದೆ, ಬಟ್ ಮನೇಲಿ ಯಾರು ಕೂಡ ಇರಲಿಲ್ಲ ಅಂತ ಭಾಸವಾಗಿ ನಾ ಹೊರಟೋಗಿದ್ದೆ ಅಂತ ಅವಳು ಮಾತು ನಿಲ್ಲಿಸ್ತಾಳೆ. ಬಟ್ ಒಂದ್ ವಿಷಯ ಏನಪ್ಪ ಅಂದ್ರೆ,
ಯಾವತ್ತಿಂದ ನಿತ್ಯ ಆ ಮನೆಗೆ ಶಿಫ್ಟ್ ಆದ್ಲು ಆವತ್ತಿಂದ ಅವಳಿಗೆ ವಿಯರ್ಡ್ ಆಗಿ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅಂದರೆ ಈ ಮನೇಲೇನೋ ಇದೆ ಅನ್ನೋ ಥರ. ಆದರೆ ಯಾವತ್ತೂ ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಬಟ್ ಈ ಒಂದು ರಾತ್ರಿ ಮಾತ್ರ ಆ ಒಂದು ಎಕ್ಸ್ಪೀರಿಯನ್ಸ್ ಅವಳಿಗಾಗುತ್ತೆ. ಮಧ್ಯರಾತ್ರಿ ನಿತ್ಯಾಗೆ ವಿಜಯ್ ರೂಮಲ್ಲಿ ಮಲಗಿರ್ತಾರೆ. ಆವಾಗ ಸಡನ್ ಆಗಿ ನಿತ್ಯಗೇನಾಗುತ್ತೋ ಗೊತ್ತಿಲ್ಲ, ಅವಳಿಗೆ ಸಡನ್ ಆಗಿ ಎಚ್ಚರವಾಗುತ್ತೆ. ಇವಳು ನೀರು ಕುಡಿಬೇಕಂತ ಹೊರಗಡೆ ಬರ್ತಾಳೆ. ಆವಾಗ ಅವಳಿಗೆ ಮನೆ ಹೊರಗಡೆಯಿಂದ ಏನೋ ವಿಚಿತ್ರವಾದ ಶಬ್ದ ಕೇಳಿ ಬರುತ್ತೆ. ಇವಳೊಂದು ಕ್ಯೂರಿಯಾಸಿಟಿಲಿ ಹೋಗಿ ನೋಡಿದಾಗ ಅಲ್ಲಿ ಅರುಣ್ ಸ್ಟ್ಯಾಚ್ಯೂ ಥರ ನಿಂತು ಏನನ್ನೋ ಅಬ್ಸರ್ವ್ ಮಾಡ್ತಿರ್ತಾನೆ. ಇವಳೋಗಿ ಅವನ ಮಾತಾಡಿಸಿದಾಗ ಅವನು ಕೈ ಮೂಲಕ ದೂರದಲ್ಲಿ ತೋರಿಸ್ತಾನೆ. ಬಟ್ ಅಲ್ಲಿ ಯಾರು ಕೂಡ ಎದ್ದಿರೋದಿಲ್ಲ. ನಿತ್ಯ ಅವನು ಸನ್ನೆ ಮಾಡಿದ ದಾರಿಲಿ ಹೋಗಿ ನೋಡಿದಾಗ ಇವನ್ ಅವಳಿ ಕೂಡ ಅವನು ತೋರಿಸಿದ ಜಾಗದಲ್ಲಿ ಯಾರೋ ಓಡಾಡ್ತಿರುವ ಶಬ್ದ ಕೇಳಿಬರುತ್ತೆ. ಇವಳು ಭಯದಲ್ಲಿ ಅದೇ ಕೂಡಲೇ ಅರುಣ ಕರ್ಕೊಂಡು ಬಂದು ವಿಜಯ್ಗೆ ಎಲ್ಲ ವಿಷಯನ ಹೇಳ್ತಾನೆ. ಬಟ್ ವಿಜಯ್ ಮಾತ್ರ ಯಾವುದೇ ವಿಷಯನ ನಂಬಲ್ಲ. ನಿಮ್ಗೇನೋ ಭ್ರಮೆ ಆಗಿದೆ ಅಂತ ಅವನ ಮಾತನ್ನ ಅಲ್ಲೆಗಳೆದು ಅವರನ್ನ ಸಮಾಧಾನ ಮಾಡ್ತಾನೆ. ಅದರ ನೆಕ್ಸ್ಟ್ ಡೇ ನಿತ್ಯ ಆಗಿ ಶಾಂತಮ್ಮ ಮನೆ ಹೊರಗಡೆ ಕೆಲಸ ಮಾಡ್ತಿರುವಾಗ ಈ ನಿತ್ಯ ಒಂದು ಕುತೂಹಲದಲ್ಲಿ ಶಾಂತಮ್ಮನ ಹತ್ತಿರ ಆ ಬ್ರಿಡ್ಜ್ ಎದುರು ಸಿಕ್ಕಿದ್ದ ಬಾಕ್ಸ್ ಆಗಿ ಸ್ಕೆಲೆಟನ್ ಬಗ್ಗೆ ಕೇಳ್ತಾಳೆ. ಆವಾಗ ಶಾಂತಮ್ಮ ಹೇಳ್ತಾಳೆ, ನಾನು ಆಕ್ಚುಲಿ ಚಿಕ್ಕವಳಾಗಿದ್ದಾಗ ನನ್ನ ಅಜ್ಜಿ ನಂಗೆ ಒಂದು ಕಥೆಯನ್ನ ಯಾವಾಗಲೂ ಹೇಳ್ತಿದ್ರು. ಅದೊಂದು ರಾಕ್ಷಸ ಮಗು ಬಗ್ಗೆ. ಊರಲ್ಲಿ ಒಂದಿನ ಒಬ್ಬ ದಂಪತಿಗಳಿಗೆ ಈ ರಾಕ್ಷಸ ಮಗು ಹುಟ್ಟಿತ್ತು. ಆದರೆ ಆ ದಂಪತಿಗಳು ಆ ಮಗುನ ಯಾರೊಬ್ಬ ಮಂತ್ರವಾದಿಯ ಮಾತು ಕೇಳಿ ಒಂದು ರೀಚಲ್ ಮಾಡಿ ಬಲಿ ಕೊಟ್ರು ಅಂತೆಲ್ಲ ನಾನು ಅಜ್ಜಿ ಕತೆ ಮೂಲಕ ಕೇಳಿದ್ದೆ. ಆದರೆ ನಾನು ಅಂದ್ಕೊಂಡಿದ್ದೆ ಅದೆಲ್ಲ ಒಂದು ಕಟ್ಟು ಕತೆ ಅಂತ. ಆದರೆ ನಿನ್ನೆ ಸಿಕ್ಕಂತ ಆ ಬಾಕ್ಸ್ ನೋಡಿ ಗೊತ್ತಾಯ್ತು ಅದೆಲ್ಲ ನಿಜ ಅಂತ. ಆ ವಿಷಯ ಕೇಳಿ ನಿತ್ಯಗೇನು ಇವನ್ ನೋಡ್ತಿರೋ ನಮ್ ಕೂಡ ಶಾಕ್ ಆಗಿರುತ್ತೆ. ಎನಿವೇ ಅದರ ನೆಕ್ಸ್ಟ್ ಸೀನಲ್ಲಿ ವಿಜಯ್ಗೆ ಪೊಲಿಟಿಷಿಯನ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಆಕ್ಚುಲಿ ಆ ಕಾರ್ಯವನ್ನರ್ ಮುಸ್ತಫಾ ಇದನ್ನಲ್ಲ, ಅವನ್ನ ಕನ್ವಿನ್ಸ್ ಮಾಡ್ಲಿಕ್ಕೋಸ್ಕರ ಆ ಪೊಲಿಟಿಷಿಯನ್ ಮೂಲಕ ಈ ವಿಜಯ್ನ ತನ್ನಲ್ಲಿ ಕರೆಸ್ಕೋತಾನೆ. ಆ ಪೊಲಿಟಿಷಿಯನ್ ಆಗಿ ಮುಸ್ತಫಾ ಈ ವಿಜಯ್ಗೆ ವಾರ್ನ್ ಮಾಡ್ತಾರೆ, ಈ ಊರಿಗೆ ಯಾವ ಕಾರಣಕ್ಕಾಗಿ ಬಂದಿದ್ಯೋ ಆ ಒಂದು ಕೆಲಸನ ಮುಗಿಸಿ ಸುಮ್ಮನೆ ವಾಪಸ್ ಹೋಗು, ನಮ್ಮ ದಂಧೆಗೆ ಕಾಲ ಹಾಕಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಅವನಿಗೆ ವಾರ್ನ್ ಮಾಡ್ತಾರೆ. ಬಟ್ ವಿಜಯ್ ಮಾತ್ರ ಅವ್ರಿಗೆ ಯಾರಿಗೂ ಕೂಡ ಕೇರ್ ಮಾಡದೆ ರಿವರ್ಸ್ ಅವರಿಗೇನೆ ವಾರ್ನ್ ಮಾಡಿ ವಾಪಸ್ ಬರ್ತಾನೆ. ಮನೆಗೆ ಬಂದು ನೋಡಿದಾಗ ಅವನಿಗೆ ನಿತ್ಯ ಎಲ್ಲಿ ಕೂಡ ತೋರೋದಿಲ್ಲ. ಅವನು ಎಲ್ಲ ಕಡೆ ಸರ್ಚ್ ಮಾಡ್ತಾನೆ. ನೋಡಿದ್ರೆ ಅವಳೊಂದು ಸ್ಟೋರ್ ರೂಮಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಏನಾಯ್ತಂತ ಅವಳನ್ನ ವಿಚಾರಿಸಿದಾಗ ಇವಳು ಆಗಿದ್ದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ. ರಾತ್ರಿ ಊಟದ ಸಮಯದ ಹೊತ್ತಿಗೆ ನಿತ್ಯ ಅರುಣ್ಗೆ ಊಟ ಮಾಡಿಸ್ಲಿಕ್ಕೋಸ್ಕರ ಅವನ್ನ ಹುಡುಕ್ತಿರ್ತಾಳೆ. ಬಟ್ ಎಷ್ಟೇ ಹುಡುಕಿದ್ರು ಕೂಡ ಅವನ ಸುಳಿವೆ ಇವಳಿಗೆ ಸಿಗೋದಿಲ್ಲ. ಅನಂತರ ಅವನ್ನ ಹುಡುಕ್ತಾ ಅದೇ ಸ್ಟೋರ್ ರೂಮ್ಗೆ ಹೋಗ್ತಾಳೆ. ನೋಡಿದ್ರೆ ಅಲ್ಲಿದ್ದ ಬಾಕ್ಸ್ ಒಂದು ಅಲ್ಲಾಡ್ತಿತ್ತು. ಇವಳದನ್ನ ಓಪನ್ ಮಾಡಿದಾಗ ಅಲ್ಲಿಂದೇನೋ ಒಂದು ವಿಚಿತ್ರವಾದ ಸೌಂಡ್ ಬಂದು ಅವಳಿಗೆ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದಿರ್ತಾಳೆ. ಅನಂತರ ಸ್ವಲ್ಪ ಹೊತ್ತಲ್ಲೇ ಅರುಣ್ನ ಕರ್ಕೊಂಡು ಈ ಶಾಂತಮ್ಮ ಬರ್ತಾಳೆ. ಎಲ್ಲೋಗಿದ್ರೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನಿಲ್ಲಿ ಪಕ್ಕದಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ. ಅನಂತರ ಈ ವಿಜಯ್ ನಿತ್ಯನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾನೆ. ಯಾಕಂದ್ರೆ ಆ ಒಂದು ಘಟನೆಯಿಂದ ಅವಳ ಕೈಗೆ ಗಾಯ ಆಗಿತ್ತು, ಬ್ಯಾಂಡೇಡ್ ಮಾಡ್ಲಿಕ್ಕೋಸ್ಕರ. ಅವಳಿಗೆ ಅಲ್ಲಿ ಬ್ಯಾಂಡೇಡ್ ಮಾಡ್ತಿರುವಾಗ ಆಸ್ಪತ್ರೆಗೆ ಅದೇ ಚಂದ 3 ಜನ ಗಾಯಗೊಂಡಿರೋ ಮಕ್ಕಳನ್ನ ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಿರ್ತಾನೆ. ವಿಜಯ್ ಹೋಗಿ ಅವನ ವಿಚಾರಣೆ ಮಾಡಿದಾಗ ಚಂದ ಹೇಳ್ತಾನೆ, ಆ ಕ್ವಾರಿ ದಸೆಯಿಂದ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ ಕಾರಣ ಈ 3 ಮಕ್ಕಳಿಗೆ ಈ ರೀತಿಯಾಗಿ ಏಟಾಗಿದೆ, ಅದನ್ನ ನಾವು ಖಾಲಿ ಮಾಡಿಸ್ಲೇಬೇಕಂತ ಅವನಿಗೆ ಹೇಳ್ತಾನೆ. ಈ ವಿಜಯ್ ಕೂಡ ಸರಿ ಅಂತ ಅದರ ನೆಕ್ಸ್ಟ್ ಡೇ ಹೋಗಿ ತನ್ನ ಸುಪೀರಿಯರ್ ಆಫೀಸಿಗೆ ಕಂಪ್ಲೇಂಟ್ ಮಾಡ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಮುಸ್ತಫಾ ಕಡೆಯವ್ರು ಬಂದು ಈ ನಿತ್ಯಗೆ ಧಮಕಿ ಹಾಕಿದ್ರು. ಅವನ ಮನೆಗೆ ಬಂದು ಮನೇಲಿದ್ದ ಎಲ್ಲಾ ಸಾಮಾನ ಕಡೆದು ಪ್ರೆಗ್ನೆಂಟ್ ಆಗಿರುವ ಈ ನಿತ್ಯ ಮೇಲೆ ಕೂಡ ಹಲ್ಲೆ ಮಾಡಿ ಅವಳಿಗೆ ವಾರ್ನ್ ಮಾಡ್ತಾಳೆ. ನಿನ್ನ ಗಂಡಂಗೆ ಸುಮ್ಮನಿರ್ಲಿಕ್ಕೆ ಹೇಳು, ನಮ್ಮ ವಿಷಯಕ್ಕೆ ತಲೆ ಹಾಕಿದ್ರೆ ಯಾರನ್ನೂ ಕೂಡ ಬಿಡಲ್ಲ ಅಂತ ಅವಳಿಗೆ ವಾರ್ನ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಇದರಿಂದ ಈ ವಿಜಯ್ಗೆ ಇನ್ನೂ ಕೂಡ ಕೋಪ ಬರುತ್ತೆ. ಮನೆಗೆ ಬಂದು ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ರೆ ಯಾರಾದ್ರೂ ಸುಮ್ಮನಿರ್ತಾರ ಹೇಳಿ. ಸೊ ವಿಜಯ್ಗೆ ಕೂಡ ಕೋಪ ಬಂದು ಅದೇ ಕೂಡಲೇ ಅವನು ಈ ಮುಸ್ತಫಾಗೆ ಅವನು ಸಂಗಡಿಗರು ಕುಳಿತಿದ್ದ ಪ್ಲೇಸ್ಗೆ ಬಂದು ಅವರೆಲ್ಲರ ಮೇಲೆ ಕೂಡ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಜಗಳ ಸ್ವಲ್ಪ ಮಿತಿ ಮೀರುತ್ತಾ ಹೋಗುತ್ತೆ. ಈ ವಿಜಯ್ ಮುಸ್ತಫರ ಎಲ್ಲಾ ಕಡೆಯವರಿಗೆ ಸರಿಯಾಗಿ ಥಳಿಸಿ ಎಲ್ಲರ ಮೇಲೂ ಕೂಡ ಹಲ್ಲೆ ಮಾಡ್ತಾ ಬರ್ತಿರ್ತಾನೆ. ಈ ಮಧ್ಯೆ ಅವನು ಮುಸ್ತಫನ ಕೊಂದೆ ಕೊಲ್ತೇನಂತ ಅಲ್ಲಿದ್ದ ಒಂದು ವೆಪನ್ ತಗೊಂಡು ಇನ್ನೇನು ಅವನ ಕೊಲ್ಬೇಕು. ಆವಾಗ ಸೀನ್ ಕಟ್ಟಾಗ್ಬಿಡುತ್ತೆ. ಹಾಗೆ ಅದರ ನೆಕ್ಸ್ಟ್ ಸೀನಲ್ಲಿ ನಮಗೆ ಅದೇ ಪ್ಲೇಸಲ್ಲಿ ಸತ್ತು ಬಿದ್ದಿರುವ ಮುಸ್ತಫನ ತೋರಿಸ್ತಾರೆ.
ಹಾಗೆ ಅದೇ ಕೂಡಲೇ ಅಲ್ಲಿಗೆ ಪೊಲೀಸರು ಬರ್ತಾರೆ. ಅಲ್ಲಿದ್ದ ಮುಸ್ತಫನ ಸಂಗಡಿಗ ಒಬ್ಬ ಈ ಎಲ್ಲಾ ಕೊಲೆಯ ಆರೋಪನ ಈ ವಿಜಯ್ ಮೇಲೆ ಹಾಕ್ತಾನೆ. ಸೊ ಪೊಲೀಸರು ಅದೇ ಕೂಡಲೇ ವಿಜಯ್ನ ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕಿ ಅವನ್ನ ವಿಚಾರಣೆ ಮಾಡ್ತಾರೆ. ಆದ್ರೆ ವಿಜಯ್ ಹೇಳೋ ವಿಷಯನಪ್ಪ ಅಂದ್ರೆ, ನಾನು ಮುಸ್ತಫನ ಹತ್ತಿರ ಹೋಗಿದ್ದೇನೋ ನಿಜ, ಅವನ ಸಂಗಡಿಗರಿಗೆ ಅವನ ಮೇಲೆ ಹಲ್ಲೆ ಮಾಡಿದ್ದೇನೋ ನಿಜ, ಆದರೆ ಅವನ್ನ ಕೊಲ್ಲಿಲ್ಲ, ಅವನಿಗೆ ಜಸ್ಟ್ ವಾರ್ನ್ ಮಾಡಿ ಬಂದೆ ಅಂತ ಪೊಲೀಸರಿಗೆ ಹೇಳ್ತಿರ್ತಾನೆ. ಬಟ್ ಅದಕ್ಕೆ ಯಾವುದೇ ಸಾಕ್ಷಿ ಇದ್ದಿರೋದಿಲ್ಲ. ಆವತ್ತಿಗೆ ಅಲ್ಲಿ ಅದೇ ಚೆನ್ನ ಬರ್ತಾನೆ. ಅವನು ಪೊಲೀಸ್ ಆಗಿ ಎಲ್ಲರಿಗೂ ಕೂಡ ಒಂದು ವಿಡಿಯೋ ತೋರಿಸ್ತಾನೆ. ಆ ವಿಡಿಯೋಲಿ ಆ್ಯಕ್ಚುಲಿ ಮುಸ್ತಫನ ಕೊಂದಿರುವ ಆ ಕೊಲೆಗಾರನ ವಿಡಿಯೋ ಇತ್ತು. ಆ ವಿಡಿಯೋ ಕೊಂಡು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದರೆ ಮುಸ್ತಫನ ಕೊಂದಿರೋದು ಬೇರೆ ಯಾರೂ ಅಲ್ಲ, ವಿಜಯನ ಹೆಂಡತಿ ನಿತ್ಯ. ಎಸ್, ನಿತ್ಯ ಆ್ಯಕ್ಚುಲಿ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಈ ಮುಸ್ತಫನ ಕೊಂದಿರ್ತಾಳೆ. ಹಾಗೆ ಅವಳು ಕೊಲ್ಲೋ ಮುಂಚೆ ಈ ಮುಸ್ತಫಾಗೆ ನನ್ನ ಮಕ್ಕಳನ್ನು ಕೊಂದಿರೋದ ಕಾರಣಕ್ಕೇ ನಿನ್ನ ಕೊಂದಿದ್ದೇನಂತ ಒಂದು ಮಾತನ್ನು ಹೇಳ್ತಿರ್ತಾಳೆ. ಆ ಮಾತೆಲ್ಲ ಕೇಳಿ ನಿಜವಾಗ್ಲೂ ಈ ವಿಜಯ್ಗೆ ಶಾಕ್ ಆಗುತ್ತೆ. ಅನಂತರ ಚೆನ್ನ ಎಲ್ಲರನ್ನ ತನ್ನ ಮನೆ ಕರ್ಕೊಂಡೋಗಿ ತಾನು ಬುಕ್ ಮೂಲಕ ಓದಿ ತಿಳ್ಕೊಂಡಿದ್ದಂಥ ಆ ಕಥೆನ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸುಮಾರು ವರ್ಷಗಳ ಹಿಂದೆ ಈ ಊರಲ್ಲಿ ಸರ್ದಾರ್ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ. ಅವನು ಆ್ಯಕ್ಚುಲಿ ಈ ಊರಿಗೆ ಮುಖ್ಯಸ್ಥ ಆಗಿದ್ದ. ಅವನಿಗೆ ಕೌಸಲ್ ಹೆಸರಿನ ಒಬ್ಬ ಹೆಂಡತಿದ್ಲು. ಬಟ್ ಅವರಿಗೆ ಮಕ್ಕಳಿದ್ದಿರೋದಿಲ್ಲ. ಆ್ಯಕ್ಚುಲಿ ಸರ್ದಾರ್ಗೆ ಒಬ್ಬ ತಮ್ಮ ಇದ್ದ, ಹಾಗೆ ಆ ತಮ್ಮಂಗೆ ಒಬ್ಬ ಮಗ ಕೂಡ ಇದ್ದ. ಆ ತಮ್ಮ ಯಾವಾಗಲೂ ಅನ್ಕೋತಿದ್ದ, ಅಣ್ಣಂಗೆ ಮಕ್ಕಳಿರದ ಕಾರಣ ನನ್ನ ಮಗನೇ ಮುಂದೆ ಮುಖ್ಯಸ್ಥ ಆಗ್ತಾನೆ, ಅವನೇ ಸರ್ದಾರ್ ಆಗಿ ಈ ಊರನ್ನ ಆಳ್ತಾನಂತ ತುಂಬ ಅವನಿಗೆ ಆಸೆ ಇತ್ತು. ಆದರೆ ಅವನ ಆಸೆ ಎಲ್ಲ ಕೂಡ ನುಚ್ಚು ನೂರಾಗುತ್ತೆ. ಯಾಕಂದ್ರೆ ಅದರ ಕೆಲವೇ ದಿನಗಳಲ್ಲಿ ಈ ಕೌಸಲ್ಯ ಪ್ರೆಗ್ನೆಂಟ್ ಆಗ್ತಾಳೆ. ಬಟ್ ಈ ದಂಪತಿಗಳಿಗೆ ಅಂದರೆ ಈ ಸರ್ದಾರ್ನ ತಮ್ಮ ಹಾಗೆ ಅವನ ಹೆಂಡತಿಗೆ ಅದು ಇಷ್ಟಿರೋದಿಲ್ಲ. ಹೇಗಾದ್ರೂ ಮಾಡಿ ಆ ಮಗುನ ಸಾಯಿಸ್ಬೇಕಂತ ಅವರೊಬ್ಬ ಮಂತ್ರವಾದಿ ಬಳಿ ಹೋಗಿ ಸಹಾಯ ಕೇಳ್ತಾರೆ. ಆವಾಗ ಮಂತ್ರವಾದಿ ಇವರಿಗೊಂದು ಔಷಧಿನ ಕೊಡ್ತಾನೆ. ಈ ಒಂದು ಮದ್ದನ್ನ ಯಾವಾಗಲೂ ಅವಳು ತಿಂತಿರುವ ಅನ್ನಕ್ಕೆ ಅಥವಾ ಕುಡಿತಿರುವ ಒಂದು ಪದಾರ್ಥಕ್ಕಾಗಿ ಕೊಡಬೇಕು, ಆವಾಗ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ. ಸೊ ಇವರು ಕೂಡ ಯಾವಾಗಲೂ ಔಷಧಿನ ಕೌಸಲ್ಯಗೆ ಅವಳಿಗೆ ಗೊತ್ತಿಲ್ಲದೆ ಕೊಡ್ತಿದ್ರು. ಹೇಗಿರುವಾಗ ಕೌಸಲ್ಯಗೆ ಒಂದಿನ ಪ್ರೆಗ್ನೆನ್ಸಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸರ್ದಾರ್ ಅದೇ ಕೂಡಲೇ ಎತ್ತಿನ ಗಾಡಿ ಮೂಲಕ ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾನೆ. ಆದರೆ ಮಧ್ಯದಾರಿಯಲ್ಲಿ ಸರ್ದಾರ್ನ ತಮ್ಮನ ಕಡೆಯವರು ಬಂದು ಅವ್ರ ಮೇಲೆ ಹಲ್ಲೆ ಮಾಡಿ ಕೊಂದ್ಬಿಡ್ತಾರೆ. ಆವಾಗ ಅಲ್ಲಿ ಕೌಸಲ್ಯ ಕೂಡ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಆವತ್ತಿಗಾಗ್ಲಿ ಊರಿನ ಎಲ್ಲಾ ಜನ ಕೂಡ ಬಂದು ಅಲ್ಲಿ ನೆರೆದಿರ್ತಾರೆ. ಹಾಗೆ ಜ್ಯೋತಿಷು ಕೂಡ ಬಂದಿರ್ತಾನೆ. ಕೌಸಲ್ಯ ಜನ್ಮ ಕೊಟ್ಟಂತ ಆ ಮಗುನ ಕಂಡು ಆ ಮಂತ್ರವಾದಿಯಾಗಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಅದೊಂದು ರಾಕ್ಷಸ ಮಗುವಾಗಿತ್ತು. ಅದರ ತಲೆ ದೊಡ್ಡದಾಗಿದ್ರೆ ದೇಹ ಚಿಕ್ಕದಾಗಿತ್ತು. ಆವಾಗ ಆ ಮಂತ್ರವಾದಿ ಹೇಳ್ತಾನೆ, ಈ ಮಗು ಆಕ್ಚುಲಿ ಒಂಥರ ಅಪಶಕುನ, ಇದು ಊರಲ್ಲಿದ್ರೆ ತೊಂದರೆ ಆಗುತ್ತೆ, ಇದನ್ನ ಕೊಲ್ಬೇಕಂತ ಅದೇ ಕೂಡಲೇ ರಿಚುವಲ್ ಮಾಡಿ ಅದನ್ನ ಕೊಂದು ಒಂದು ಬಾಕ್ಸಲ್ಲಿ ಹಾಕ್ತಾನೆ. ಹಾಗೆ ಆ ಕೌಸಲ್ಯನ ಕೂಡ ಕೊಂದು ಅವಳ ಆತ್ಮನ ಆ ಬಾಕ್ಸಲ್ಲಿ ಬಂದಿ ಮಾಡಿ ನದಿಗಾಗ್ತಾಳೆ. ಸಾಯ್ಕೊಂತ ಮುಂಚೆ ಕೌಸಲ್ಯ ಆಣೆ ಮಾಡಿದ್ಲು, ನಿಮ್ಮೆಲ್ಲರನ್ನ ಕೂಡ ಕೊಲ್ತೇನಂತ. ಸೊ ಅದೇ ಕಾರಣಕ್ಕೆ ಅವಳ ಆತ್ಮ ಮತ್ತೆ ಬಿಡುಗಡೆಯಾಗಿದೆ. ಅದೇಗಪ್ಪ ಅಂದ್ರೆ ವಿಜಯ್ ಹಾಗೆ ಅವನ ವರ್ಕರ್ಸ್ಗೆ ಬಾಕ್ಸ್ ಸಿಕ್ಕಿತ್ತು. ಆ ಬಾಕ್ಸ್ ಸಿಕ್ಕಿದ ಕೂಡಲೇ ಅವರು ಆ ಬಾಕ್ಸ್ ಅನ್ನ ಓಪನ್ ಮಾಡ್ತಾರೆ. ಆವಾಗ ಅದರೊಳಗಿದ್ದ ಕೌಸಲ್ಯನ ಆತ್ಮ ಬಿಡುಗಡೆಯಾಗಿ ಆ ಬಾಕ್ಸ್ ಪಕ್ಕದಲ್ಲಿ ನಿಂತಿದ್ದ ನಿತ್ಯ ಒಳಗೆ ಸೇರ್ಕೊಂಡು ಅವಳ ಮೂಲಕವೇ ಇವಾಗ ಮುಸ್ತಫಾ ಸತ್ತೋಗಿದಂತ ಈ ಎಲ್ಲಾ ಕಥೆನ ಹೇಳಿ ಅಲ್ಲಿಗೆ ಮಾತು ನಿಲ್ಲಿಸ್ತಾನೆ. ಇವಾಗ ವಿಜಯ್ ಹಾಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ, ಈ ನಿತ್ಯ ಒಳಗೆ ಕೌಸಲ್ಯನ ಆತ್ಮ ಇದೆ, ಅದ್ರ ಮೂಲಕವೇ ಇದೆಲ್ಲ ಆಗ್ತಿದೆ ಅಂತ. ಸೊ ಆವತ್ತಿಂದ ಆತ್ಮನ ಹೊರತೆಗೆಯೋ ಪ್ರಯತ್ನ ವಿಜಯ್ ಹಾಗೆ ಎಲ್ಲರೂ ಕೂಡ ಮಾಡ್ತಿರ್ತಾರೆ. ಆದ್ರೆ ದಿನ ದಿನ ಹೋಗ್ತಿದ್ದಾಗಿ ಈ ಕೌಸಲ್ಯಳ ಆತ್ಮದ ಕಾಟ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿತ್ತು. ನಿತ್ಯಳ ಮೇಲೆ ಬಂದಿದ್ದ ಆತ್ಮ ವಿಜಯ್ ಹಾಗೆ ಮನೆಗೆಸದವಳಾದ ಶಾಂತಮ್ಮನ ಕೂಡ ಕೊಲ್ಲೋಕೆ ಪ್ರಯತ್ನ ಪಟ್ಟಿತ್ತು. ಇದನ್ನೆಲ್ಲ ಕಂಡು ಬೇಜಾರಾಗಿ ಒಂದಿನ ವೇಣು ಅವನಿಗೆ ಮಂತ್ರವಾದಿಯ ಸಲಹೆ ಕೊಡ್ತಾನೆ. ಮಂತ್ರವಾದಿ ಮೂಲಕ ಆತ್ಮನ ಹೊರ ತೆಗಿಬಹುದು, ಟ್ರೈ ಮಾಡಿ ಅಂತ. ಅವನು ಕೂಡ ಅವನ ಮಾತನ್ನ ನಂಬಿ ಅದೇ ಕೂಡಲೇ ಮಂತ್ರವಾದಿನ ಕರ್ಕೊಂಡು ಬಂದು ಅವರ ಮೂಲಕ ಆತ್ಮನ ಹೊರ ತೆಗಿಲಿಕ್ಕೆ ಮುಂದಾಗ್ತಾರೆ. ಆದರೆ ಎಷ್ಟೇ ಮಾಡಿದ್ರೂ ಕೂಡ ಯಾವ ಪ್ರಯೋಜನ ಕೂಡ ಆಗೋದಿಲ್ಲ. ಅಲ್ಲಿಯ ಆ ಮಂತ್ರವಾದಿ ಒಂದು ಸೊಪ್ಪಿನ ಮೂಲಕ ಹೆಂಡತಿಗೆ ಹೊಡೆತಿರೋದನ್ನ ನೋಡ್ಲಿಕ್ಕಾಗದೆ ಇವನೇ ಆ ಮಂತ್ರವಾದಿ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಓಡಿಸಿ ಬಿಡ್ತಾನೆ. ಸೊ ಹೀಗಿರುವಾಗ ಒಂದಿನ ಚೆನ್ನ ಬಂದು ಒಬ್ಬ ಪ್ರೊಫೆಸರ್ ಬಗ್ಗೆ ಹೇಳ್ತಾನೆ, ಅವ್ರ ಮೂಲಕ ಆತ್ಮನ ಹೊರ ತೆಗಿಬೋದಂತ.
ಸೊ ಇವರು ಅದೇ ಕೂಡಲೇ ಹೋಗಿ ಭೇಟಿ ಆಗ್ತಾರೆ. ಮೊದಲಿಗೆ ಆ ವ್ಯಕ್ತಿ ಹೆಲ್ಪ್ ಮಾಡಲಿಕ್ಕೆ ಒಪ್ಪೋದಿಲ್ಲ, ಯಾಕಂದರೆ ಅವನ ಫ್ಯಾಮಿಲಿ ರೀಸೆಂಟಾಗಿ ಸತ್ತೋಗಿದ್ರು, ಅದಕ್ಕೋಸ್ಕರ. ಆವಾಗ ವಿಜಯ್ ಹೇಳ್ತಾನೆ, ನಿನ್ನ ಮಗಳಿಗೇನೆ ಹೀಗಾಗಿದ್ರೆ ಸುಮ್ಮನಿರ್ತಿದ್ದೆ ಅಂತ. ಆ ಒಂದು ಮಾತು ಕೇಳಿ ಟ್ರಿಗರ್ ಆಗಿ ಹೆಲ್ಪ್ ಮಾಡಲಿಕ್ಕೆ ಮುಂದಾಗ್ತಾನೆ. ಅದರ ನೆಕ್ಸ್ಟ್ ಡೇ ಈ ಪ್ರೊಫೆಸರ್ ಮನೆಗೆ ಬಂದು ಪೊಸೆಸ್ ಆಗಿರೋ ನಿತ್ಯನ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ನಿತ್ಯ ಪೊಸೆಸ್ ಆಗಿದ್ದ ಕಾರಣ ಈ ಪ್ರೊಫೆಸರ್ ಮೇಲೇ ಹಲ್ಲೆ ಮಾಡಿ ಅವನ್ನ ಕೊಲ್ಲೋಕೆ ನೋಡ್ತಾಳೆ. ಬಟ್ ಪ್ರೊಫೆಸರ್ ಹೇಗೋ ಮ್ಯಾರೇಜ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಹೊರ ಬರ್ತಾನೆ. ಹಾಗೆ ಈ ವಿಜಯ್ ಹತ್ತಿರ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ವಿಜಯ್ ಹೇಳ್ತಾನೆ, ಇದು ಆ್ಯಕ್ಚುಲಿ ಇವಳು ಫಸ್ಟ್ ಟೈಮ್ ಅಲ್ಲ ಪ್ರೆಗ್ನೆಂಟ್ ಆಗಿದ್ದು, ತುಂಬ ಹಿಂದೆನೇ 2 ಸಲ ಇವಳು ಪ್ರೆಗ್ನೆಂಟ್ ಆಗಿ ಅವಳ ಮಿಸ್ಕ್ಯಾರೇಜ್ ಆಗಿತ್ತು. ಆದರೆ ಇವಾಗ ನೋಡಿದರೆ ಹೀಗಾಗಿದೆ ಅಂತ. ಆವಾಗ ಪ್ರೊಫೆಸರ್ ವಿಜಯ್ಗೆ ಸಮಾಧಾನ ಮಾಡ್ತಾನೆ, ನಾನು ಹೇಗಾದರೂ ಮಾಡಿ ಅವಳನ್ನ ಕರೆಕ್ಟ್ ಮಾಡ್ತೇನಂತ. ಅದರ ನೆಕ್ಸ್ಟ್ ಡೇ ಈ ನಿತ್ಯ ಪೊಸೆಸ್ ಆಗಿ ಊರಿಂದ ಹೊರಗೆಲ್ಲ ಹೋಗ್ತಿರುವಾಗ ಅವಳನ್ನ ಹಿಡ್ಕೊಂಡು ಬಂದು ಒಂದು ರೂಮಲ್ಲಿ ಕೂಡಿ ಹಾಕಿ ಒಂದು ರಿಚಲ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಒಂದು ಫ್ರೀಕ್ವೆನ್ಸಿ ಸೆಟಪ್ನೆಲ್ಲ ಮಾಡಿ ಅವಳ ಮೇಲಿರುವ ಆತ್ಮನ ಹೊರತೆಯಲಿಕ್ಕೆ ಮುಂದಾಗ್ತಾರೆ. ಫಸ್ಟಿಗೆ ಅವರು ಸಕ್ಸಸ್ಸನ್ನು ಕಾಣ್ತಿದ್ರು ಕೂಡ ಆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದ್ದಾಗೆ ಅವಳು ಇನ್ನೂ ಕೂಡ ವೈಲೆಂಟ್ ಆಗಿ ಇವರೆಲ್ಲರ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾಳೆ. ಆವಾಗ ವಿಜಯ್ ಹೇಗೋ ಫ್ರೀಕ್ವೆನ್ಸಿನ ಆ ಕಡೆ ಈ ಕಡೆ ಮಾಡಿ ಅಂತೂ ಅವಳೊಳಗಿದ್ದ ಆತ್ಮದ ತೆಗೆದುಬಿಡ್ತಾನೆ. ಅನಂತರ ವಿಜಯ್ ಹೋಗಿ ಪ್ರೊಫೆಸರ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಆವಾಗ ಅವನೊಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಅದೇನಪ್ಪ ಅಂದರೆ ಆ್ಯಕ್ಚುಲ್ ಆಗಿ ಕೌಸಲ್ಯ ಆತ್ಮ ಗೀತ್ಮ ಅಂತ ಏನೂ ಕೂಡ ಇಲ್ಲ, ನಿತ್ಯ ಮೇಲೆ ಯಾವುದೇ ಆತ್ಮ ಇಲ್ಲ, ಇದೊಂದು ಸೈಕಿಕ್ ಡಿಸಾರ್ಡರ್ ಕೇಸ್ ಅಂತ. ಈ ನಿತ್ಯ ಒಂಥರ ಮೆಂಟಲ್ ಪೇಷಂಟ್ ಇದ್ದಾಗೆ, ಈ ನಿತ್ಯ ಒಂಥರ ಸೂಕ್ಷ್ಮಜೀವಿ. ಅವಳಿಗೆ ಸಣ್ಣ ಸಣ್ಣ ವಿಷಯ ಕೂಡ ತಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಅವಳಿಗೆ ಈ ಹಿಂದೆ 2 ಸಲ ಆಗಿರುವ ಮಿಸ್ಕ್ಯಾರೇಜ್ ಅವಳ ಮೈಂಡ್ ಮೇಲೆ ತುಂಬ ಪ್ರಭಾವವನ್ನು ಬೀರಿತ್ತು. ಹಾಗೆ ಈ ಊರಿಗೆ ಅವಳು ಹೊಸದಾಗಿ ಬಂದಾಗ ಈ ರಾಕ್ಷಸ ಮಗು ಶಾಂತಮ್ಮ ಹೇಳಿದ ಕತೆ ಹಾಗೆ ಇವಾಗೆಲ್ಲ ನಡೆದಿತ್ತಲ್ಲ, ಆ ಕತೆ ಅವಳ ಮೇಲೆ ತುಂಬ ಪರಿಣಾಮ ಬೀರಿತ್ತು. ಅದಕ್ಕೋಸ್ಕರ ಅವಳು ತನ್ನಂತಾನೇ ಕೌಸಲ್ಯ ಅಂದ್ಕೊಂಡು ಈ ರೀತಿಯೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಅವಳ ಮೇಲೆ ಆತ್ಮ ಬಂದಿದೆ, ಇವಾಗ ಹೋಗಿದೆ ಅಂತೆಲ್ಲ ನಂಬಿಸಿ ಇವಾಗ ಎಲ್ಲ ಕೂಡ ಕರೆಕ್ಟ್ ಆಗಿದೆ, ನಿತ್ಯ ನಾರ್ಮಲ್ ಆಗಿದ್ದಾಳೆ, ನೀವು ಆರಾಮ್ಸೆ ನಿಮ್ಮ ಜೀವನನ ಸಾಗಿಸ್ಬೋದಂತ ಅವರಿಗೆ ವಿಶ್ ಮಾಡಿ ಆ ಪ್ರೊಫೆಸರ್ ಅಲ್ಲಿಂದ ಹೋಗ್ಬಿಡ್ತಾನೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.